ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಚಂದ್ರಕಲಾ ಅಂತ. ಈಗೇನ್ ಗೃಹಲಕ್ಷ್ಮಿ ಕೊಡ್ತಿದಾರೋ ಅದು ಮುಂದೆ ಕೊಟ್ಟರು ಒಳ್ಳೇದೇ. ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ತುಂಬಾ ಅನುಕೂಲ ಆಗಿದೆ ಬಡವ್ರಿಗಂತೂ. ತುಂಬಾ ಒಳ್ಳೇದಾಗ್ತಾ ಇದೆ ಗೃಹಲಕ್ಷ್ಮಿಯಿಂದ. ತುಂಬಾ ಬಡವ್ರಿಗೆ ಮೆಡಿಕಲ್ಗೆ, ಹಾಸ್ಪಿಟಲ್ಸ್ಗೆ, ಕೆಲವರು ಫ್ರಿಡ್ಜ್, ಟಿವಿ ಎಲ್ಲ ನ್ಯೂಸ್ ಗಳಲ್ಲೂ ನೋಡ್ತಿದ್ದಾರೆ, ವಿಡಿಯೋಗಳಲ್ಲೂ ತೋರಿಸ್ತಿದ್ದಾರೆ. ತುಂಬಾ ಒಳ್ಳೇದಾಗ್ತಿದೆ ಗೃಹಲಕ್ಷ್ಮಿಯಿಂದ. ಆ ಮತ್ತೆ ಅದರಿಂದ ಯೂಸ್ ಆಗ್ತಾ ಇದೆ. ಯಾಕೋ ಜನ ಇಲ್ದಿದ್ದೆಲ್ಲ ಸುಳ್ಳು ಹಬ್ಬಿಸ್ತಿದ್ದಾರೆ. ಗೃಹಲಕ್ಷ್ಮಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮೇಡಮ್, ಈಗ ಕೆಲವೊಂದು ಬಿಜೆಪಿ ಅವ್ರು ಬೇಕಂತಲೇ ಏನೋ ಏನೋ ಬೊಕ್ಕಸ ಇಲ್ಲ, ಹಣ ಇಲ್ಲ ಅವ್ರ ಹತ್ರ, ಹಾಗಾಗಿ ಇದನ್ನ ಮಾಡ್ತಾ ಇದ್ದಾರೆ ಸರ್, ಅವ್ರು ಸುಳ್ಳು ಸುದ್ದಿ ಹಬ್ಬಿಸ್ತಿರೋದು, ಸುಳ್ಳು ಹೇಳ್ತಿರೋದು ಇಲ್ಲಿವರೆಗೂ ಬಂದಿದೆ ಸರ್. ನಮಗೂ ಬಂದಿದೆ, ನಾವು ಖಾತೆಗಳು ತಗೊಳ್ತಾ ಇದೀವಿ. ಅದೇ ಈಗ ಅವರು ಡೆತ್ ಆಗಿರೋರು ಆದ್ರಿಂದ ಅದಕ್ಕೋಸ್ಕರ ಮತ್ತೆ ಹೊಸ ಅರ್ಜಿನ ಮಾಡ್ತಿದ್ದಾರೆ. ಅದನ್ನ ಬಿಟ್ಟರೆ ಬೇರೆ ಏನೂ ಇಲ್ಲ. ಅವ್ರು ಬೇಕಂತಾನೆ ಹೇಳ್ತಾ ಇದ್ದಾರೆ ಬಿಜೆಪಿ ಅವರು. ಎಲ್ಲಾ ಕಡೆನೂ ಈಗ ಆಲ್ರೆಡಿ ಕೊಡ್ತಿದಾರಲ್ವಾ. ಈಗ ತಮಿಳ್ನಾಡಲ್ಲೂ ಅನೌನ್ಸ್ ಮಾಡಿದ್ದಾರೆ, ಈ ಸಲ ಮೊನ್ನೆ ಬಿಹಾರಲ್ಲೂ ಅನೌನ್ಸ್. ಮತ್ತೆ ಅವರೆಲ್ಲ ಹ್ಯಾಕ್ ಕೊಡ್ತಿದ್ದಾರೆ ಅಲ್ಲ, ಒಳ್ಳೇದಾಗ್ತಿದೆ ಅಂತ ಅಲ್ಲ. ಕೊಡ್ಲಿ, ಬಡವ್ರಿಗೆ ಹೆಲ್ಪ್ ಆಗುತ್ತಲ್ವಾ ಇದರಿಂದ. ಶಕ್ತಿ ಯೋಜನೆ ಆಗ್ಲಿ, ಗೃಹ ಜ್ಯೋತಿ ಆಗ್ಲಿ, ಗೃಹಲಕ್ಷ್ಮಿ ಆಗ್ಲಿ, ಇದರಿಂದ ತುಂಬಾ ಸಹಾಯ ಆಗಿದೆ ಬಡವ್ರಿಗೆ. ಮಾಡ್ಲಿ, ಕೊಡ್ಲಿ ಅಂತಾನೆ ಹೇಳ್ತೀವಿ. ಅವರು ಬಿಜೆಪಿನವ್ರು ಏನೇನೋ ಹಬ್ಬಿಸ್ತಾ ಇದ್ದಾರೆ. ಹಬ್ಬಿಸ್ಲಿ, ಅವರು ಏನ್ ಮಾಡಿದ್ರು ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ಡಿ ಕೆ ಅವ್ರ ಮನೇನು ಹೇಳಿದ್ರೆ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳು ನಿಲ್ಲೋದಿಲ್ಲ ಅಂತ ಹೇಳಿದ್ದಾರೆ. ಚಂದ್ರಕಲಾ. ಚಂದ್ರಕಲಾ ಸರ್, ಈ ಹೊಸದು ಯೋಜನೆ ಏನಿದೆ ಅದು ನಿಜವಾಗ್ಲೂ ಸರ್ಕಾರದಿಂದ ಮಾಡ್ತಾ ಇರೋದು ಒಳ್ಳೆ ಕೆಲಸ. ಯಾಕೆ ಅಂದ್ರೆ ಅರ್ಹತೆ ಇಲ್ಲದೆ ಇರೋರು, ಅಂದ್ರೆ ತುಂಬಾ ಶ್ರೀಮಂತರು, ಟ್ಯಾಕ್ಸ್ ಪೇ ಮಾಡೋರು, ಅಂತವ್ರಿಗೆಲ್ಲಾನು, ಅವ್ರಿಗೆ ಯಾರಿಗೆ ಹಣದ ಅವಶ್ಯಕತೆ ಇಲ್ಲ ಅವ್ರಿಗೆಲ್ಲಾನು ಹಣ ಸಂದಾಯ ಆಗ್ತಿತ್ತು. ಮತ್ತೆ ತುಂಬಾ ಜನ 3 ವರ್ಷದಿಂದ ಮೃತಪಟ್ಟಿರೋರು ಇರ್ತಾರೆ. ಒಂದ್ ಮನೆಗೆ ಡಬಲ್ ಬರುವಂತ ಚಾನ್ಸಸ್ ಇರುತ್ತೆ. ಅದನ್ನೆಲ್ಲಾನು ನಾವು ಇದನ್ನ ತಡೆಗಟ್ಟಬೇಕು ಅಂತ ಹೇಳಿ ಸರ್ಕಾರ ಹೊಸ ಮಾರ್ಗಸೂಚಿಯನ್ನ ತಂದಿದೆ. ಈ ಮಾರ್ಗಸೂಚಿಯಲ್ಲಿ 3 ಕಡೆ ಮಾತ್ರ ಅವಕಾಶ ಇರುತ್ತೆ. ಆದ್ರೆ ಯಾವುದೇ ಲಂಚ ಏನು ಇಲ್ಲದೆ ಅಂತ ಒಂದು KYC ಮಾಡಿಸ್ಕೊಳ್ಳೋ ಅಂತದ್ದು. ಗ್ರಾಮ 1, ಬೆಂಗಳೂರು 1, ಕರ್ನಾಟಕ 1 ಅನ್ನೋ ಅಂತ 3 ಕಡೆ ಈ ಯೋಜನೆ ಅರ್ಜಿ ಹಾಕೋಬಹುದು. ಈ ಅರ್ಜಿ ಹಾಕುವಂತ ಹೆಣ್ಮಕ್ಳು ಅವರ ಆಧಾರ್ ಕಾರ್ಡು, ಮತ್ತೆ ಅವರ ಗಂಡನ ಆಧಾರ್ ಕಾರ್ಡು, ಮತ್ತೆ ಬ್ಯಾಂಕ್ ಡೀಟೇಲು, ಜಾತಿ ಮತ್ತೆ ಆದಾಯ ಪ್ರಮಾಣ ಪತ್ರ, ರೇಷನ್ ಕಾರ್ಡು ಎಲ್ಲ, ಅಂದ್ರೆ BPL ಆಗ್ಬೋದು, APL ಆಗ್ಬೋದು, ಅದನ್ನ ಕೊಟ್ರೆ ಅವರು KYC ಹಾಕ್ತಾರೆ. ಮತ್ತೆ ಅರ್ಹ ಫಲಾನುಭವಿಗಳಾಗ್ತಾರೆ. ಯಾರು ಇದಕ್ಕೆ ಅರ್ಹರಿರ್ತಾರೆ, ಅವಶ್ಯಕತೆ ಇರುತ್ತೆ, ಯಾರು ಬಡವರು ಇರ್ತಾರೆ ಅವರಿಗೆ ಈ ಯೋಜನೆ ತಲುಪಬೇಕು ಅಂತ ನಮ್ಮ ಸರ್ಕಾರ ಈ ಯೋಜನೆಯನ್ನ ತಂದಿದೆ. ಇದರ ನಿಲುವು ತುಂಬಾ ಒಳ್ಳೇದು ಅಂತ ಹೇಳೋದಕ್ಕೆ ನಾನು ಇಚ್ಛೆ ಬಯಸ್ತೇನೆ. ಬಿಜೆಪಿ ಪಕ್ಷ ಅಂದ್ರೆ ಸುಳ್ಳಿನ ಪಕ್ಷ ಅಲ್ವಾ ಸರ್? ಏನೇ ಆಗ್ಲಿ ಅವರು ಒಳ್ಳೇದ್ರಲ್ಲಿ ಕೆಡುಕು ಹುಡ್ಕೋದ್ರಲ್ಲಿ ಪ್ರಥಮ ಅವ್ರು ಬಿಟ್ರೆ ಇನ್ಯಾರು ಸಿಕ್ಕಲ್ಲ ಸರ್. ಬಿಜೆಪಿ ಅಂತ ಸುಳ್ಳಿನ ಪಕ್ಷ ಎಲ್ಲೂ ಸಿಕ್ಕಲ್ಲ. ಯಾಕೆ ಅಂದ್ರೆ ನಾವು ಕರ್ನಾಟಕದಲ್ಲಿ ನಮ್ಮ ಸಿದ್ದರಾಮಣ್ಣ ಅವರು, DK ಸರ್ 5 ಪಂಚ ಗ್ಯಾರಂಟಿಗಳನ್ನ ತಂದಾಗ ಅವರು ಈ ರಾಜ್ಯನೇ ದಿವಾಳಿ ಆಗ್ಬಿಡುತ್ತೆ, ಬಕಾಸ ಖಾಲಿ ಆಗ್ಬಿಡುತ್ತೆ ಅಂತ ಎಲ್ಲ ಸುಳ್ಳಿನ ಮಾತು ಹೇಳಿ ಜನಗಳಿಗೆ ಮೋಸ ಮಾಡಕ್ಕೆ, ಅಂದ್ರೆ ಯಾರು ಬಡವರ ಪಕ್ಷ ಅಲ್ಲ ಅದು. ಈ ಯಾವಾಗ ಸರ್ಕಾರ ಬಡವರಿಗೋಸ್ಕರ ಯೋಜನೆಗಳು ತಂತು ಅವ್ರಿಗೆ ಹೊಟ್ಟೆ ಉರಿ ತಾಳ್ಲಾರ್ದೆ, ಅಂದ್ರೆ ಇನ್ನೆಲ್ಲಿ ನಮ್ಮ ಇದು ವ್ಯಾಲ್ಯೂ ಕಮ್ಮಿ ಆಗತ್ತೆ ಅಂತ ಅವ್ರು ಎಲ್ಲ ಸುಳ್ಳಿನ ಸುದ್ದಿ ಹಬ್ಬಿಸ್ತಾರೆ. ಹಾಗೆ ಬೇರೆ ರಾಜ್ಯಗಳಲ್ಲಿ ನೋಡಿ ಸರ್, ಇವಾಗ ಅವರು ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ತಿದ್ದಾರೆ. ಅಂದ್ರೆ ಅರ್ಥ ಏನ್ ನೀವೇ ಹೇಳಿ? ಆ ಪಕ್ಷದ ಮಾತೆಲ್ಲ ಸುಳ್ಳು. ಯಾರ ಅರ್ಹ ಫಲಾನುಭವಿಗಳಿಗೆ ಇವ್ರು ಏನ್ ಕೊಡೋದಿಕ್ಕೆ ಯೋಜನೆ ಹಾಕೊಂಡಿದ್ದಾರೆ ಅದಕ್ಕೆ ಕಲ್ಲಾಕಕ್ಕೆ ಅವ್ರು ಮಾತಾಡುವಂತ ರೀತಿ ಅಷ್ಟೇ ಸರ್. ಇವತ್ತು ಗೃಹಲಕ್ಷ್ಮಿ ನಿಮ್ಗೂ ಬರ್ತಾ ಇತ್ತ? ಇಲ್ಲ ಸರ್, ನನಗ್ ಬರ್ತಾ ಇರ್ಲಿಲ್ಲ. ಏಕೆ? ಅದು ಬಡವ್ರಿಗಲ್ವಾ ಸರ್, ನಮ್ಮಂತವ್ರಿಗೆ ಬೇಡ. ಬಡವ್ರಿಗೆ ಸಹಾಯ ಆಗ್ಲಿ ಸರ್. ತುಂಬಾ ಜನ ಬಡವರಿದ್ದಾರೆ. ಇದರಿಂದ ತುಂಬಾ ಜನರಿಗೆ ಅನುಕೂಲನೂ ಆಗಿದೆ. ಸುಮಾರು ಜನ ಹೇಳ್ತಾರೆ ಸರ್, ಇದರಿಂದ ನನ್ ತುಂಬಾ ಮೆಡಿಸನ್ಗೆ, ಮತ್ತೆ ಎಜುಕೇಶನ್ಗೆ, ಮತ್ತೆ ಯಜಮಾನ್ರು ನಮ್ಗೆ ₹1 ಕೊಡ್ತಾ ಇರ್ಲಿಲ್ಲ, ಇದರಿಂದ ನಾವು ಸಂಸಾರ ಕೂಡ ನಿಭಾಯಿಸ್ತಾ ಇದೀವಿ ಅಂತ ತುಂಬಾ ಜನ ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಸರ್ ಇಲ್ಲ ಸರ್, ನನಗ್ ಬೇಡ ಸರ್, ಬಡವ್ರಿಗೆ ಹೋಗ್ಲಿ ಸರ್. ಈಗ ಬಿಜೆಪಿ ಅವರು ಬೇಕಂತಲೇ ಇದನ್ನ ಮಾಡ್ತಾ ಇದಾರೆ ಸರ್ಕಾರದವ್ರು ಅಂತ ಹೇಳ್ತಾ ಇದಾರೆ. ಇಲ್ಲ ಸರ್, ಅದು ಸುಳ್ಳು. ಅದು ನಮ್ಗ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರೋದು ಸರಿಯಾಗಿದೆ ಸರ್. ತುಂಬಾ ಜನ ಇದು ಬಳಸ್ಕೊಂತ ಇದ್ರು ಸರ್, ಇರೋರೆಲ್ಲ ಬಳಸ್ಕೊಂತ ಇದ್ರು. ಮತ್ತೆ ಈ ಅತ್ತೆ ಸೊಸೆ ಒಂದೇ ಮನೆಯಲ್ಲಿ ಇರ್ತಾರಲ್ವಾ ಸರ್, ಅವ್ರು ಕಿತ್ಲಾಟ ಎಲ್ಲ ಜಾಸ್ತಿ ಆಗ್ಬಿಟ್ಟಿತ್ತು ಸರ್. ಅತ್ತೆಗ್ ಬರುತ್ತೆ, ನನಗ್ ಬರಲ್ಲ ಅಂತ. ಎಕ್ಸಾಂಪಲ್ ನಾನೇನು ಬಿಡಿಸಿದೀನಿ ಸರ್ ಎಷ್ಟೋ ಜಗಳಗಳು ಈ ತರ ಎಲ್ಲ.
ಇವಾಗ ಪಾಪ ಅತ್ತೆ ಎಷ್ಟೋ ನಮ್ಮ ಹತ್ರ ಬಂದು ಎಷ್ಟೋ ಜನ ಕಣ್ಣೀರು ಹಾಕಿದ್ದಾರೆ. ನೋಡಮ್ಮ ನನ್ ಸೊಸೆ ಹಿಂಗ್ ಮಾಡ್ತಾ ಇದ್ದಾಳೆ ಅಂತ. ಇವಾಗ ಅದಕ್ಕೆಲ್ಲ ಒಂದು ಬ್ರೇಕ್ ಆದಂಗಾಯ್ತು ಸರ್. ಈಗ ಬಿಜೆಪಿ ಅವ್ರು ಹೇಳ್ತಾರೆ ಅವರು ಪೆನ್ಷನ್ ಕೊಡ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ ಅವರು. ಅವರು ಸತ್ತೋರಿಯವ್ರಿಗೆಲ್ಲ ಪೆನ್ಷನ್ ಕೊಡ್ತಾರೆ. ಇಲ್ಲ ಸರ್, ಕೊಡ್ತಾ ಇಲ್ಲ ಸರ್. ಮತ್ತೆ ಅವ್ರ ಆರೋಪನ ತಳ್ಳಾಕ್ತಿರೋದು. ತಳ್ಳಾಕ್ತೀವಿ ಸರ್. ತಮ್ಮ ಹೆಸರು? ಜ್ಯೋತಿ ಸರ್. ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಸಾಕಷ್ಟು ಬಡ ನಮ್ಮ ಹೆಣ್ಮಕ್ಳಿಗೆ ಉಪಯೋಗ ಆಗಿತ್ತು. ಈಗ ಒಂದಿಷ್ಟು ಬದಲಾವಣೆ ಮಾಡ್ಬೇಕಂತ ಸರ್ಕಾರ ಹೊರಟಿದೆ. ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಖಂಡಿತವಾಗ್ಲಿ ಬದಲಾವಣೆ ಮಾಡ್ಲೇಬೇಕು. ಯಾಕಂದ್ರೆ ಈ ಯೋಜನೆ ಬಂದು ಗ್ಯಾರಂಟಿ ಯೋಜನೆ ಸುಮಾರು 3 ವರ್ಷ ಆಗ್ತಾ ಬಂದಿದೆ. ಕೆಲವ್ರಿಗೆ ತಲುಪಿದೆ, ಕೆಲವ್ರಿಗೆ ತಲುಪಿಲ್ಲ ಅಂತ ಒಂದು ಕಂಪ್ಲೇಂಟ್ಸ್ ಬರ್ತಾ ಇದೆ. ಈಗ 3 ವರ್ಷದಿಂದ ಮಹಿಳೆಯರು ಯೋಜನೆ ಪಡ್ಕೊಂತಾ ಇದ್ದಾರೆ. ಇದು ಬರೀ ಯೋಜನೆ ಅಂತಾನೆ ಅಲ್ಲ, ಹೆಣ್ಮಕ್ಳ ಸಬಲೀಕರಣಕ್ಕೋಸ್ಕರ ಮಾಡಿರೋಂತ ಯೋಜನೆ ಹಾಗೂ ಹೆಣ್ಮಕ್ಳ ಒಂದು ಆರ್ಥಿಕವಾಗಿ ಸಬಲೀಕರಣ ಮಾಡ್ತಾನೆ ಬಂದಿದ್ದಾರೆ. ಗೃಹಲಕ್ಷ್ಮಿ ಆಗಿರ್ಬೋದು, ಮತ್ತೆ ಅನ್ನ ಯೋಜನೆ ಬಗ್ಗೆ ಇರ್ಬೋದು, ಅದೆಲ್ಲ. ಹಂಗಾಗಿ ಅವಶ್ಯಕತೆ ಯಾರಿಗಿರಲ್ಲೋ ಅವ್ರಿಗೆ ಬೇಕಾಗಿಲ್ಲ. ಇರೋಂತ ಮಹಿಳೆಯರಿಗೆ ಖಂಡಿತವಾಗ್ಲೂ ಮನೆ ತಲುಪಬೇಕು. ಅಂತವ್ರಿಗೆ ಎಲ್ಲೆಲ್ಲಿ ತಲುಪಿಲ್ವೋ ಅಂತವ್ರಿಗೆ ತಲುಪುವಂತ ಯೋಜನೆ ಮಾಡ್ತಾನೆ ಬಂದಿದ್ದಾರೆ. ಇವಾಗ KYC ಅಪ್ಡೇಟ್ ಏನಿದೆಯೋ, ಈಗ 3 ವರ್ಷದಿಂದ ಸುಮಾರು ಜನ ಡೆತ್ ಆಗಿರ್ಬೋದು, ಇಲ್ಲ ಹೊಸ ಕಾರ್ಡ್ ಯೋಜನೆ ಸೇರ್ಪಡೆ ಮಾಡಿರ್ಬೋದು BPL ಕಾರ್ಡ್ಗಳಿಗೆ. ಅಂತವ್ರಿಗೆ ಇದು ಒಂದು ಬೆನಿಫಿಟ್ ಅಲ್ವಾ, ಯೋಜನೆ ತಲುಪ್ತಾ ಇರೋರ್ಗೆ. ಹಂಗಾಗಿ ಮಾಡಿರೋದು ಒಂದು ಒಳ್ಳೆ ಉದ್ದೇಶನೇ, ಪ್ರತಿಯೊಬ್ಬ ಮಹಿಳೆಯರಿಗೂ ತಲುಪ್ಲಿ ಅಂತ ಮಾಡಿದ್ದಾರೆ. ಹಂಗಾಗಿ ಇವಾಗ ಎಲ್ಲೂ ಬೇರೆ ಕಡೆಯಲ್ಲಿ ಹೋಗಿ ಅಪ್ಡೇಟ್ ಮಾಡೋ ಅಂತ ಏನಿಲ್ಲ. ಪಂಚಾಯತಿ ವೈಸ್ ಇರ್ಬೋದು, ಒಂದ್ ಶಿಬಿರ ಮಾಡಿ ಅಲ್ಲಲ್ಲಿ ಮಹಿಳೆಯರಿಗೆ ಯೂಸ್ ಆಗ್ಲಿ ಅಂತಾನೆ ಮಾಡ್ತಿದ್ದಾರೆ. ಮಾಡಿದ್ರೆ ಒಳ್ಳೇದೇ ಅಲ್ವಾ, ಎಲ್ಲಾರ್ಗು ತಲುಪ್ಲಿ ಅಂತಾನೆ. ಮೇಡಮ್, ಈ ಯೋಜನೆ ಟ್ಯಾಕ್ಸ್ ಪೇಯರ್ಗೆ, ಬಲಾಢ್ಯರಿಗೆ, ಹಣವಂತರಿಗೆ ತಲುಪಿದ್ದು ಒಂದು ದುರಂತ ಅಲ್ವಾ ಮೇಡಮ್? ಇಷ್ಟು ದಿನ ಅದಕ್ಕೆ ಅಲ್ವಾ ಈಗ ಅಪ್ಡೇಟ್ ಮಾಡ್ತಿರೋದು. ಇವಾಗ IT ಫೈಲ್ ಮಾಡ್ಸಿರೋರ್ಗೆ, APL ಕಾರ್ಡ್ ಇರೋರ್ಗೆಲ್ಲ ಕ್ಯಾನ್ಸಲ್ ಆಗ್ತಿದೆ. ಸುಮಾರು ಇವಾಗ ಈ KYC ಅಪ್ಡೇಟ್ ಮಾಡಿದ್ಮೇಲೆ ಸುಮಾರು APL ಕಾರ್ಡ್ ಆಗಿದೆ BPL ಕಾರ್ಡ್ ಇಂದ. ಹಂಗಾಗಿ ಅವಶ್ಯಕತೆ ಇರೋರ್ಗ್ ಹೋಗ್ಲಿ, ಇಲ್ದಾರೋರ್ಗ್ ಬೇಡವಲ್ಲ. ಈಗ ಸಾಮಾನ್ಯ ಜನರು ಮತ್ತೆ ಲೈನ್ ಅಲ್ಲಿ ನಿಂತ್ಕೊಬೇಕು, ಕ್ಯೂ ಅಲ್ಲಿ ನಿಂತ್ಕೊಬೇಕು, ಬ್ಯಾಂಕ್ ಮುಂದೆ ಇರ್ಬೇಕು, ಪಂಚಾಯತಿ ಮುಂದೆ ಇರ್ಬೇಕು. ಇದಕ್ಕೆ ಎಲ್ಲ ಒಂದ್ ಕಡೆ ಸಾರ್ವಜನಿಕರು ಮತ್ತೆ ನಿಲ್ಬೇಕನ್ನೋ ಒಂದು. ಈಗ 2,000 ರೂಪಾಯಿ ಅಂದ್ರೆ ಸಾಮಾನ್ಯ ವಿಷಯ ಅಲ್ಲ. ದುಡ್ಡಿದ್ದವ್ರಿಗೆ 2,000 ರೂಪಾಯಿ ಕೇವಲ. ಅದೇ ಬಡ ಕುಟುಂಬದ 2,000 ರೂಪಾಯಿ ಒಂದ್ ತಿಂಗಳು ಸಂಸಾರ ನಡೆಸ್ತಾರೆ. ಒಂದಿನ ನೀವು ಕ್ಯೂವಲ್ಲಿ ನಿಂತ್ಕೊಂಡ್ ಮಾಡ್ಸಿದ್ರೆ ತಪ್ಪಲ್ಲ. ಹಂಗಾಗಿ ಇವಾಗ ಗ್ರಾಮ ಪಂಚಾಯತಿ ಆಗಿರ್ಬೋದು, ಅಲ್ಲಿ ಇಲ್ಲಿ ಶಿಬಿರ ಮಾಡ್ತಿದ್ದಾರೆ. ಇವಾಗ ಸುಮಾರು ಸಮಯನೂ ಕೊಡ್ತಾರೆ KYC ಅಪ್ಡೇಟ್ ಮಾಡೋದಕ್ಕೆ. ಮಾಡ್ಸಿದ್ರೆ ತಪ್ಪಿಲ್ವಲ್ಲ, ಒಂದ್ ಸ್ವಲ್ಪ ಶ್ರಮ ಪಡ್ಬೋದಲ್ವಾ. ಒಟ್ನಲ್ಲಿ ಈ ಪ್ಲಾನ್ ಗೆ ನಿಮ್ಮ ಬೆಂಬಲ ಇದೆ? ಖಂಡಿತ ಇದೆ, ಬೆಂಬಲ ಇದೆ. ತಮ್ಮ ಹೆಸರು? ನನ್ನ ಹೆಸರು ಮಾಧವಿ. ಇಲ್ಲಪ್ಪ, ಬರ್ತಾ ಇಲ್ಲ. ಮುಂಚೆ ಬರ್ತಾ ಇತ್ತು, 1-2 ತಿಂಗಳಿಂದ ಬರ್ತಾ ಇಲ್ಲ. ಗೊತ್ತಿಲ್ಲ. ಬರ್ಬೇಕು ಅಂತಂದ್ರೆ ಹೋಗಿ ಮಾಡ್ಬೇಕಪ್ಪ. 2,000 ಬರ್ತೈತೆ ಅಂದ್ರೆ ಹೆಂಗಸರು ಬಿಡ್ತಾರ? ಹೋಗ್ತಾರೆ. ಹಂಗ 1 ವರ್ಷದಿಂದ ಬರ್ತೈತೆ ಅಷ್ಟೇ. 2 ತಿಂಗಳಿಂದ ಬರ್ತಾ ಇಲ್ಲ. ಮಕ್ಕಳ ಟ್ಯೂಷನ್ ಅದಕ್ಕೆ ಇದಕ್ಕೆ ಬಳಸ್ಕೊಂಡ್ವಿ. ಮೊಮ್ಮಕ್ಳಿಬ್ರು ಇದ್ದಾರೆ, ಟ್ಯೂಷನ್ಗೆ ಬಳಸ್ಕೊಂಡ್ವಿ. ಏನು ಲಂಚ್ ಬಾಕ್ಸ್ ಅದು ಇದು ಗೊತ್ತಿಲ್ಲ. ಬೇರೆ ಏನೋ ಹೆಲ್ಪ್ ಮಾಡ್ಬೇಕು, ಕಾಸ್ಗಿನ ಬೇರೆ ಏನೋ ಮಕ್ಕಳಿಗೆ ಎಜುಕೇಶನ್ಗೆ ಏನೋ ಮಾಡ್ಬೇಕು. ಏನ್ 2,000 ಅಂತಂದ್ರೆ ಬೇರೆ ಮಕ್ಕಳಿಗೆ ಏನು ಎಜುಕೇಶನ್ ಅದು ಇದು, ಇಲ್ಲ ಒಂಥರ ರೇಷನ್ ಗಿಷನ್ ಕೊಡೋದು, ಸ್ಕಾಲರ್ಶಿಪ್ ಅದೆಲ್ಲ ಕೊಟ್ರೆ ಒಳ್ಳೇದಪ್ಪ. ನನಗೆ ಇವಾಗ ಸದ್ಯಕ್ಕಿನ ಏನು ಗೊತ್ತಿಲ್ಲ. ನೋಡೋಣ, ಇವ್ರು ಬಂದವ್ರೆ ಏನ್ ಮಾಡ್ತಾರ. ಮಾಡ್ಬೇಕು ಅಂತ ಬಿಟ್ಟು ಭರವಸೆ ಇದೆ ನಮ್ಗ. ಮಾಡ್ಬೇಕು ಅಲ್ವಾ, ಮಾಡೋದಕ್ಕೆಲ್ವಾ ನಾವು ಎಲ್ಲಾನು ಅವ್ರನ್ನ ಇದು ಮಾಡೋದು. ಮುಂದೆ ಮಾಡ್ರೆ ನಮಗೂ ಹೆಲ್ಪ್ ಆಗುತ್ತಪ್ಪ. ನಾಗರತ್ನ. ನಮಗ್ ಬರ್ತಾ ಇಲ್ಲ ಸರ್, ಯಾಕೋ ಗೊತ್ತಿಲ್ಲ. ನಮ್ಗ್ ಬಂದ್ 3 ತಿಂಗಳಾಯ್ತು. 3 ತಿಂಗಳಿಂದ ಬಂದಿಲ್ಲ ನನ್ಗೆ. ಏನ್ ಮಾಡ್ಸೋದ್ರ ಗ್ಯಾರಂಟಿ ಇಲ್ಲಲ್ಲ ಬರೋದು. ಗ್ಯಾರಂಟಿ ಇದ್ರೆ ಹೋಗ್ಬೋದು, ಗ್ಯಾರಂಟಿನೇ ಇಲ್ಲಲ್ಲ. ಮಾಡ್ಕೊಳಕ್ ಆಗಲ್ಲ ನಮ್ಗೆ. ಇದೆ ಅವ್ರು ಕೊಟ್ರು ದುಡಿಬೇಕು, ಕೊಟ್ಟಿಲ್ಲ ಅಂದ್ರೂ ದುಡಿಬೇಕು. ನಮ್ ಕಷ್ಟ ನಾವು ಪಡ್ಲೇಬೇಕಲ್ಲ. ಮತ್ತೆ ನಮ್ಮ ಹೆಸರಿಗೆ ಬರ್ತಾ ಇತ್ತು. ಎರಡ್ 3 ಜನ ಯಾರು ಮಾಡಿಸ್ಕೊಂಡಿಲ್ಲ. ರೇಷನ್ ಕಾರ್ಡ್ ಅಲ್ಲೇ ಐತಲ್ಲ ಯಜಮಾನಿಗೆ ಅಂತ, ಅಂತವ್ರೆ ತಗೊಳ್ತಾ ಇದ್ದಿದ್ದು. ಕೆಲವರು ಸಾಕೋರೆಲ್ಲ ಇದ್ರ ಯೋಜನೆನ ಪಡ್ಕೊಂಡವ್ರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಈಗ ಬಡವರಿಗೆ ಕೊಟ್ರೆ ಒಳ್ಳೇದು, ಹೌದು, ತಗೋಬಾರ್ದು. ಅದು ಅವ್ರು ತಿಳ್ಕೊಬೇಕು, ನಾವ್ ಹೇಳಕ್ ಆಗಲ್ಲ.
ಅವ್ರು ಅರ್ಥ ಮಾಡ್ಕೊಳ್ಬೇಕು. ನಮ್ಗೆ ಇದೆಯಲ್ಲ, ಇಲ್ದಿದ್ದವ್ರು ಕೊಡ್ಲಿ ಬಿಡಿ ಅಂತ ಅವ್ರು ಅರ್ಥ ಮಾಡ್ಕೋಬೇಕು. ನಾವ್ ಹೇಳಕ್ ಆಗಲ್ಲ. ನಮಗ್ ಬಂದ್ 3 ತಿಂಗಳಾಯ್ತು. ಒಂದ್ ವೇಳೆ ಇದನ್ನ ನಿಲ್ಸ್ಬಿಟ್ರೆ ಏನ್ ಮಾಡ್ತೀರಿ? ನಿಂತೋದ್ರೆ ನಾವು ಕಷ್ಟಪಟ್ಟೆ ಪಡ್ತೀವಲ್ಲ, ಅದನ್ನೇ ನಂಬ್ಕೊಂಡ್ ಜೀವನ ಮಾಡಲ್ಲ ಅಲ್ಲ. ನಮ್ ಕಷ್ಟ ನಮ್ಗೆ ಇದ್ದೇ ಇರುತ್ತೆ. ಅವ್ರು 2,000 ಕೊಡೋದು ನಮ್ಗೆ ಯಾವ ಕಡೆಗೂ ಸಾಲಲ್ಲ. ನಾವ್ ಕಷ್ಟ ಪಡ್ಬೇಕು, ನಾವ್ ತಿನ್ಬೇಕು. ಮತ್ತೇನಾದ್ರು ಜಾಸ್ತಿ ಕೊಡ್ಬೇಕಾ ನಿಮ್ಗೆ? ನಮ್ಗೇನ್ ಬೇಡ ಸರ್. 2,000 ಕೊಡ್ತಾರ, 5,000 ಏನಾದ್ರು? ಇಲ್ಲ ನಮ್ಗೆ ಆತರ ಆಸೆ ಎಲ್ಲ ಏನಿಲ್ಲ. ಸುಮ್ನೆ ಅವ್ರು ಕೊಡೋದು ಬೇರೆದ್ರ ಮೇಲೆಲ್ಲ ಜಾಸ್ತಿ ಮಾಡ್ತಾರಲ್ಲ. ಅಕ್ಕಿ ಬೇಳೆ ಎಣ್ಣೆ ಎಲ್ಲ ಜಾಸ್ತಿ ಮಾಡೋರಲ್ಲ, ಮತ್ತೆ ಅದ್ ಕೊಡೋದು ಅದು ಅಲ್ಲೇ ಹೋಗ್ತೈತೆ. 2,000 ಕೊಟ್ಟು ಜಾಸ್ತಿ ವಸೂಲಿ ಮಾಡ್ತಾರೆ. ಹಾ ಹೌದು, ಇವಾಗ ಎಲ್ಲಾ ರೇಟಿಗೂ ಜಾಸ್ತಿ ಆಗೈತೆ. ಅವ್ರು ಕೊಡೋದೇನು, ಇದನ್ನೆಲ್ಲ ಕಮ್ಮಿ ಮಾಡ್ಲಿ ಬಿಡ್ರಿ. ಅಕ್ಕಿ ಬೇಳೆ ಎಣ್ಣೆ ಅದೆಲ್ಲ ಕಮ್ಮಿ ಮಾಡ್ಲಿ. ನಮ್ಗೆ 2,000 ಅವಶ್ಯಕತೆ ಇಲ್ಲ, ಇದೆಲ್ಲ ಕಮ್ಮಿ ಮಾಡ್ಲಿ. ಇದು ಅದು ಅಲ್ಲಿ ಕೊಡ್ತಾರೆ, ಇಲ್ಲಿ ತಗೋತಾರೆ. ಮತ್ತೆ ಅದು ಬೇರೆ ಕ್ಯೂ ನಿಂತ್ಕೋಬೇಕು. ಟೈಮ್ ವೇಸ್ಟ್ ನಮ್ಗೂನು. ನಾವು ಮಾಡೋ ಕೆಲಸ ಬಿಟ್ಬಿಟ್ಟು ಅಲ್ಲಿ ಹೋಗಿ ನಿಂತ್ಕೊಳಕ್ ಆಗಲ್ಲ. ಅದ್ರ ಬದಲು ಇದು ಜನಗಳಿಗೆ ಇದು ಅನುಕೂಲ ಮಾಡ್ಲಿ, ವಯಸ್ಸಾದವ್ರಿಗೆ ಕೊಡ್ಲಿ. ಪುಷ್ಪ. ಗೌರ್ಮೆಂಟ್ ಅವರು ಹೊಸದಾಗಿ ತಂಬೆಲ್ಲ ಕೊಡ್ಬೇಕಂತ ಆರ್ಡರ್ ಮಾಡವ್ರೆ. ಡಿ.ಕೆ. ಶಿವಕುಮಾರ್ ಅವ್ರು ಏನ್ ಹೇಳ್ತೀರಿ? ತಂಬ್ ಕೊಡ್ಬೇಕು ಅಷ್ಟೇ. ಮೊದ್ಲು ಬರ್ತಾ ಇತ್ತಾ? ಯಾವ್ದಕ್ ಬಳಕೆ ಮಾಡ್ಕೊಂತ ಇದ್ರಿ? ನಾವ ಖರ್ಚಿಗೆ ಮಾಡೋದಾ? ಹಾ. ಏನೋ ಸ್ವಲ್ಪ ಐಟಮ್ಕ ಒಂದು ಏನಾನ ಆರೋಗ್ಯ ಮಾತ್ರೆ ಮಾಡ್ರಿ ಬೇಕಲ್ಲ, ವಯಸ್ಸಾದವ್ರಕ ಹಾಸ್ಪಿಟ್ಲ್ಕ ಹಂಗ್ ನೋಡ್ಕೊಂತೀವಿ ಅಷ್ಟೇ. ಉಪಯೋಗ ಆಗ್ತಾ ಇತ್ತಾ? ಹಾಸ್ಪಿಟ್ಲ್ ನಮ್ಮ ಯಜಮಾನ್ರ ಕಾಯಿಲೆ ಬೇರೆ ಬಂದಿತ್ತು ಕಾಲೊಳಗ, ಅದು ಹಾಸ್ಪಿಟ್ಲ್ಕ ಅದ್ರಕ ಮಾಡ್ಕೊಂತ ಇದ್ವಿ. ಇವಾಗೂ ಅಷ್ಟೇ, 2 ವರ್ಷದಿಂದ ಅದೇ. ಏನೋ ನಿಲ್ಸ್ಬಿಟ್ರೆ ಹೆಂಗೆ ಕತೆ? ನಿಲ್ಸ್ಬಿಟ್ರೆ ದೇವ್ರೇ ಗತಿ. ಇನ್ನೇನ್ ಮಾಡೋಣ? ಮುಂದುವರಿಸ್ತಾರ ಸರ್ಕಾರದವರು? ಏನೋ ಅವ್ರಕ್ಕೆ ಗೊತ್ತಾಗ್ಬೇಕು ಈಗ ನಮ್ಗೆ. ಮತ್ತೆ ಎಬ್ಬೆಟ್ ಕೊಡ್ಬೇಕು. ನೀವು ಸಾಲಲ್ಲಿ ನಿಂತ್ಕೊಂಡು ಓದ್ತೀರಾ ಎಬ್ಬೆಟ್ ಕೊಡಕ? ಎಲ್ಲಿ ಇದು ಗೌರ್ಮೆಂಟ್ ಇದ್ರಲ್ಲಿ ಎಲ್ಲಿ ಫಸ್ಟ್ ಮಾಡ್ಸಿದ್ರಲ್ಲ, ಹಾ. ಅದೇ ರೀತಿ ಮತ್ತೆ ಎಬ್ಬೆಟ್ ಕೊಡ್ಬೇಕು. ಸರಿ, ಇದ್ರೊಳಗ ಬ್ಯಾಂಕ್ ಒಳಗ ಮಾಡ್ಸ್ಕೊಂತೀರಾ? ಮಾಡಿಸ್ರೆ ಮಾತ್ರ ಬರೋದಾ? ಹೌದು. ಚೆಕ್ ಮಾಡಿಸ್ಬಿಟ್ಟು ನಾಳೆ ಇಲ್ಲಿ ಅದ ಆಮೇಲೆ ಹೋಗ್ಬಿಟ್ಬಿಡ್ತೀವಿ. ಲಕ್ಷ್ಮಮ್ಮ. ಗೊತ್ತಾಯ್ತಾ ನಿಮ್ಗೆ? ಗೊತ್ತಾಯ್ತು. ಈಗ ಹೊಸದಾಗಿ ತಂದ್ಕೊಡ್ಬೇಕಂತ ಗೌರ್ಮೆಂಟ್ ಆರ್ಡರ್ ಮಾಡೈತಲ್ಲ, ಇನ್ನ ಹೋಗಿಲ್ಲ. ಇನ್ನು ಹೋಗಿಲ್ಲ. ಅಕಸ್ಮಾತ್ ನಿಂತೋದ್ರೆ ಏನ್ ಮಾಡ್ತೀರಾ? ಏನ್ ಮಾಡಕ್ ಆತನ, ನಾವು ಕೊಟ್ಬಿಟ್ಟಿದೀವ. ಈಗ ಮೊದಲ ತರನೇ ಲೈನ್ ಆಗಿ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ತಂದ್ಕೊಡ್ಬೇಕಲ್ಲ, ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಏನ್ ಮಾಡೋದನ್ನ, ಇನ್ ಹೋಗಿ ನಾವು ವ್ಯಾಪಾರದವ್ರು ಹೋಗಿ ಕುತ್ಕೊಳಕತ್ತದಲ್ಲೇ. ಏನ್ ಮಾಡಕ್ ಆಗಲ್ಲ. ಆದ್ರೆ ಆಗ್ಲಿ ಹೋದ್ರೆ ಇನ್ನೇನ್ ಮಾಡ್ತೀವಿ. ನಿಮ್ಮ ಹೆಸರಿಗೆ ಬರ್ತಾಯ್ತಾ? ನಿಮ್ಮ ಮನೇಲಿ ಎಷ್ಟು ಜನಕ್ಕೆ ಬರ್ತಾಯ್ತು? ನಮ್ಮ ಮನೆಗೆ ಒಬ್ಬರಿಗೆ. ನಿಮ್ಗೆ? ನಮ್ಗೆ. ಏನು ಉಪಯೋಗ ಮಾಡ್ಕೊಂತ ಇದ್ರ? ಏನ್ ಉಪಯೋಗ ಮಾಡ್ಕೊಂಡ ಜೀವನಕ್ಕ ಇನ್ನೇನ್ ಮಾಡೋಣ ಸ್ವಾಮಿ. ಏನಾದ್ರೂ ಈ ವ್ಯಾಪಾರಕ್ಕೆ ಏನಾದ್ರೂ ಅನುಕೂಲ ಆಯ್ತಾ ಅದರಿಂದ? ಪರವಾಗಿಲ್ಲ. ಎಷ್ಟು ಅಮೌಂಟ್ ತಗೊಂಡಿದ್ದಾರೆ ಇದುವರೆಗೂ ಅಂದಾಜು? ಹಣ ಬುಕ್ಕಲ್ಲಿ ಐತೆ, ನನ್ಗೆ ಜ್ಞಾಪಕ ಇಲ್ಲ. ಹೌದಾ? ಒಂದ್ ವೇಳೆ ಏನಾದ್ರು ನಿಲ್ಸ್ಬಿಟ್ರೆ ನಿಮ್ಗೇನ್ ತೊಂದ್ರೆ ಆಗಲ್ವಾ? ತೊಂದ್ರೆ ಆಗ್ದಿರ ಇರ್ತದೆ ಸ್ವಾಮಿ. ಹೇಳ್ರಿ ನೀವೇ, ಮಕ್ಕಳು ಮನ್ಯಾಗ ನಾವು ಜೀವನ ಮಾಡ್ಬೇಕು. ಇದು ಸಿಕ್ಕದ ದಿನ ಸಿಗ್ತದೆ, ಇಲ್ಲ ಅಂದ್ರೆ ಇಲ್ಲ. ಏನೋ ಜೀವನ ಮಾಡ್ತಾ ಇದ್ವಿ. ಅದರಿಂದ ಒಳ್ಳೇದಾಗಿದೆ. ಕೆಲವರೆಲ್ಲ ಇದನ್ನ ದುರ್ಬಳಕೆ ಮಾಡ್ಕೊಂಡವ್ರಲ್ಲ, ಅಂತವ್ರಿಗೆ ಏನ್ ಹೇಳ್ತೀರಿ? ಅಯ್ಯ, ಅಂತಾರ ದುರಂಕಾರ ಜಾಸ್ತಿ ಆಗಿ ಆತರ ಮಾಡ್ತಾರೆ. ಕೊಟ್ಟವ್ರೆ ಇಲ್ಲ, ಅವ್ರ ಅನ್ನ ತಿನ್ನ ಇಲ್ಲ ಅನ್ನಕತ್ತದ. ಭಾಗ್ಯಮ್ಮ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.